ಬಸವನಗೌಡ ಗದ್ದಲ್ ಈಶ್ವರ್ ಖಂಡ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಅಲ್ಲ, ಇನ್ನ ಕೇಳಿಲ್ಲ ಸರ್, ಇನ್ನ ಕೇಳಿಲ್ಲ ಸರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ 599 ಪ್ರಶ್ನೆಯನ್ನ ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರನ್ನ ಕೇಳಬಯಸ್ತಾ ಇದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆ ಕೃಷ್ಣಾ ನದಿ 3 ಐಲ್ಯಾಂಡ್ಗಳನ್ನ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಯಾಕಂದ್ರೆ ಅಲ್ಲಿ ಆ ಜುರಾಲ ಡ್ಯಾಮ್ ಅನ್ನ ಕಟ್ಟಿದ್ದಾರೆ ತೆಲಂಗಾಣ ಬಾರ್ಡರ್ನಲ್ಲಿ. ಹಾಗಾಗಿ ಆ ಬ್ಯಾಕ್ ವಾಟರ್ ಇಂದ ಅಲ್ಲಿ 3 ಐಲ್ಯಾಂಡ್ಗಳಿಗೆ ಯಾವುದು ಕೂಡ ಸಂಪರ್ಕ ಇಲ್ಲ. ಹಾಗಾಗಿ ಯಾವುದೇ ಹೋದ್ರೆ ಬೋಟ್ಗಳಲ್ಲಿ ಹೋಗ್ಬೇಕು. ಮತ್ತು ಅಲ್ಲಿ ಶ್ರೀಪಾದ ವಲ್ಲಭ ದತ್ತಾತ್ರೇಯ ಒಂದು ಪ್ರವಾಸೋದ್ಯಮ ಟೆಂಪಲ್ ಇದೆ, ಬಹಳ ಪವಿತ್ರವಾದದ್ದು. ಮತ್ತು ನಾರದಗಡ್ಡ ಚನ್ನಬಸವೇಶ್ವರ ಟೆಂಪಲ್ ಇದೆ. ಮತ್ತು 3 ಐಲ್ಯಾಂಡ್ ಗ್ರಾಮಗಳಲ್ಲಿ ಅಲ್ಲಿ ಗ್ರಾಮಗಳಿದೆ. ಸುಮಾರು 1,000 ಜನಸಂಖ್ಯೆ ಉಳ್ಳಂತ ಗ್ರಾಮದ ಜನಸಂಖ್ಯೆ ಕೂಡ ಅಲ್ಲಿದ್ದಾರೆ. ಅವರಿಗೆ ಅಲ್ಲಿ ಏನಾಗಿದೆ, ಆ ಕೃಷ್ಣಾ ನದಿ ಡ್ರೈ ಆಗಿ ಆಮೇಲೆ ಜುರಾಲ ಡ್ಯಾಮ್ ಇಂದ ಇರುವಂತಹ ಬ್ಯಾಕ್ ವಾಟರ್ ನಲ್ಲಿ ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಮೊಸಳೆಗಳಲ್ಲಿ ಬಂದು ಸ್ಟಾಕ್ ಆಗಿದಾವ. ಹಾಗಾಗಿ ಬಹಳಷ್ಟು ಜನ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ. ಮತ್ತು ದನಕರಗಳ ಕೂಡ ವಿಪರೀತವಾಗಿ ಅಲ್ಲಿ ರಕ್ಷಣೆಗೆ ಬಹಳ ತೊಂದರೆ ಆಗ್ತಾ ಇದೆ. ಹಾಗಾಗಿ ಆ ರಕ್ಷಣೆಗೆ ನಮ್ಮ ಸರ್ಕಾರದ ವತಿಯಿಂದ ಕೆಲವು ಅಲ್ಲಿ ಜಾಲಿಗಳನ್ನ ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು. ಮತ್ತು ಅಲ್ಲಿ ಒಂದು ಮೊಸಳೆ ಪಾರ್ಕ್ ಅನ್ನ ಮಾಡಿದರೆ ಅಲ್ಲಿ ಪ್ರವಾಸೋದ್ಯಮದಲ್ಲಿ, ಯಾಕಂದ್ರೆ ಸಾವಿರಾರು ಬರ್ತಾರೆ. ಅಂದ್ರೆ ಒಂದು ಕಡೆ ಆಹಾರಗಳನ್ನ ಸೇಕರಣೆ ಮಾಡಿ ಹೊರಗಡೆ ಬರ್ತಾವು, ಒಂದು ಕಡೆ ಸರ್ಕಾರದ ವತಿಯಿಂದ ಮೊಸಳೆ ಪಾರ್ಕ್ ಅನ್ನ ಒಂದು ಕಡೆ ಮಾಡಿದ್ರೆ ಎಲ್ಲವನ್ನ ಒಂದು ಕಡೆ ಸೇರ್ತಾವ. ಹಾಗಾಗಿ ಜೀವವನ್ನ ಉಳಿಸೋದಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಒಂದು 10 ಜನ ಸತ್ತಿದ್ದಾರೆ ಇಲ್ಲಿವರೆಗೂ. ಹಾಗಾಗಿ ಅದನ್ನ ನಿಲ್ಸಕ್ಕೆ ತಡೆಗಟ್ಟೋದಕ್ಕೆ ನಮ್ಮ ಮಾನ್ಯ ಸಚಿವರ ಹತ್ರ ಕೇಳಬಯಸ್ತೇವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯದ ಬಹುತೇಕ ಎಲ್ಲಾ ನದಿಗಳಲ್ಲಿ ಮೊಸಳೆಗಳಿದ್ದಾವೆ. ಕೃಷ್ಣಾ, ಕಾವೇರಿ, ಹಾರಂಗಿ, ಮಲಪ್ರಭಾ, ಶರಾವತಿ. ಆದರೆ ಕೃಷ್ಣಾ ನದಿ ತೀರದಲ್ಲಿ ಮಾತ್ರ ಮೊಸಳೆ ದಾಳಿಯಿಂದ ಬಹಳಷ್ಟು ಸಾವು ನೋವುಗಳು ಆಗಿದೆ. ಈ ಸಾವು ನೋವುಗಳನ್ನು ತಡೆಗಟ್ಟಲು ಮತ್ತು ಕೆಲವೊಂದು ಜನ ಆ ಭಾಗದಲ್ಲಿ ನಡುಗಡ್ಡೆಗಳಿದೆ ಅಂತ ಹೇಳಿ ಮಾನ್ಯ ಸದಸ್ಯರು ಹೇಳ್ತಾ ಇದ್ದಾರೆ. ಆ ಭಾಗದಲ್ಲಿ ತೀರ್ಥಕ್ಷೇತ್ರ ಇದೆ, ದೇವಾಲಯಕ್ಕೆ ಹೋಗ್ತಾರೆ ಜನ. ಅಲ್ಲಿ ಇವತ್ತು ಮೊಸಳೆಗಳಿದೆ ಅಂತ ಹೇಳಿ ಎಚ್ಚರಿಕೆ ಹಾಕುವಂತಹ ನಾಮಫಲಕಗಳು ಹಾಕಲಾಗಿದೆ. ಅದರ ಜೊತೆಯಲ್ಲಿ ಎಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ, ಸ್ನಾನದ ಘಟ್ಟ ಇರುತ್ತೆ ಅಲ್ಲಿ ಇರುವಂತದ್ರಲ್ಲಿ, ಮತ್ತೆ ಎಲ್ಲಿ ತೀರ್ಥಕ್ಷೇತ್ರ ಹೋಗಿದ್ದಂತ ಪ್ರದೇಶ ಇದೆ ಅಲ್ಲೆಲ್ಲ ಜಾಲಿ ಹಾಕುವಂಥದ್ದು, ಕಬ್ಬಿಣದ ಸರಳು ಹಾಕಿ ಅದಕ್ಕೆ ಸುರಕ್ಷತೆ ಒದಗಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಪ್ರಾಣಹಾನಿ ತಡೆಯಲಿಕ್ಕೆ ಎಲ್ಲಾ ರೀತಿಯ ಕ್ರಮ ನಾವು ವಹಿಸಲಾಗ್ತಾ ಇದೆ. ಹೀಗಾಗಿ ಇವತ್ತೇನು ಮಾನ್ಯ ಸದಸ್ಯರು ಹೇಳ್ತಾ ಇದ್ದಾರೆ, ಅಲ್ಲಿ ಒಂದು ಮೊಸಳೆ ಪಾರ್ಕ್ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಅದು ಫಿಸಿಬಲ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಸದಸ್ಯರ ಜೊತೆಯಲ್ಲಿ ಮತ್ತು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಪರಿಶೀಲನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಬಾಲಕೃಷ್ಣ CN. ಧನ್ಯವಾದಗಳು ಸನ್ಮಾನ್ಯ ಸಚಿವರು.